ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಭಾರತ ಇಸ್ರೇಲಿಂದನೂ ಕೂಡ ವೆಪನ್ಗಳನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿದೆ ದಿಲೀಪ್. ಅದೇ ರೀತಿಯಲ್ಲಿ ರಷ್ಯಾ ಭಾರತದ ಬಹುಕಾಲದ ಗೆಳೆಯ, ಬಹಳ ಆಪತ್ಕಾಲದಲ್ಲಿ ಭಾರತವನ್ನು ಕಾಪಾಡಿದ್ದೇ ನಿಜ ಅರ್ಥದಲ್ಲಿ ರಷ್ಯಾನೇ. ಅದು ದೊಡ್ಡ ಮಟ್ಟದಲ್ಲಿ ನಿಂತಹ ವ್ಯಕ್ತಿ. ಸೊ ಹೀಗಿದ್ದಾಗ ನಾಳೆ ದಿನ ಇದೇ ಟ್ರಂಪ್ ರಷ್ಯಾ ಜೊತೆಗೆ ಆರ್ಮ್ಸ್ ಡೀಲ್ ಒಪ್ಕೋಬಾರ್ದು, ನೀವು ತೊಗೊಳಂಗಿದ್ರೆ ಇಸ್ರೇಲ್ ಜೊತೆ ತೊಗೊಳ್ಳಿ, ಇಲ್ಲ ಅಮೆರಿಕ ಜೊತೆ ತೊಗೊಳ್ಳಿ ಅಂದರೆ ಏನು ನಿಮ್ಮ ನಿಲುವೇನು ಸರ್? ನೋಡಿ, ಆಲ್ರೆಡಿ S-400 ಅಂತಕ್ಕಂಥ ಒಂದು ನಮ್ದು ಏನು ಸುದರ್ಶನ ಚಕ್ರ ಅಂತ ಚಕ್ರ ಅಂತಕ್ಕಂಥದ್ದನ್ನ ನೀವು ರಷ್ಯಾದಿಂದ ತೆಗೆದುಕೊಂಡ್ರೆ ನಿಮ್ಮ ಮೇಲೆ ದಿಗ್ಬಂಧನ ಹಾಕ್ತೀವಿ ಅಂತೇಳಿ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅವತ್ತು ನರೇಂದ್ರ ಮೋದಿ ಅವರು ಅವರಿಗೆ ಕೇರ್ ಮಾಡ್ದಲೆ ಹೋಗಿ ಅದನ್ನ ತೆಗೆದುಕೊಂಡು ಬಂದ್ರು. ಮತ್ತೆ ಅದ್ರ ಜೊತೆಗೆ ರಷ್ಯಾದಿಂದ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಮೇಲೆ ದಿಗ್ಬಂಧನ ಹಾಕ್ತೀವಿ ಅಂತಂದ್ರು. ಅವತ್ತೂ ಸಹ ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತೇಳಿ ಅಲ್ಲಿಂದ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ತೀವಿ. ಯಾವತ್ತೂ ಸಹ ನಾವು ಅಮೆರಿಕದ ಮುಲಾಜಿಗೆ ಒಳಗಾಗಿಲ್ಲ ಸರ್. ಇನ್ನೊಂದು ಸರ್, ಇವತ್ತು ಭಾರತ ಸರ್ಕಾರ ಅಫಿಷಿಯಲ್ ಹೇಳಿಕೆ ಕೊಟ್ಟಿದೆ ಸರ್. ಭಾರತವು ರಷ್ಯಾದಿಂದ ತೈಲ ಖರೀದಿಸಲು ಯಾವುದೇ ದೇಶದ ಅನುಮತಿಯ ಮೇಲೆ ಅವಲಂಬಿತವಾಗಿಲ್ಲ. ರಷ್ಯಾ ಈಗಲೂ ಭಾರತದ ಅತಿದೊಡ್ಡ ತೈಲ ಪೂರೈಕೆದಾರ ರಾಷ್ಟ್ರವಾಗಿದ್ದು ಯುದ್ಧ ನಡೆಯುತ್ತಿದ್ದರೂ ಸಹ ಭಾರತ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳಬೇಕೆಂದು ಸರ್ಕಾರ ತಿಳಿಸಿದೆ. ಇವತ್ತು ಹೇಳಿರ್ತಕ್ಕಂಥದ್ದು ಸರ್ ಅಫಿಷಿಯಲ್ ಹೇಳಿಕೆ. ನಾವು ಯಾವುದೇ ಕಾರಣಕ್ಕೂ ಅಮೆರಿಕದ ಮುಲಾಜಿಗೆ ಒಳಗಾಗೋದು ಇಲ್ಲ. ಮತ್ತೆ ಸರ್ ನೋಡಿ ಸರ್, ನಾವು ಇವತ್ತು ಈ ಯುದ್ಧದಲ್ಲಿ ಇಲ್ಲ ಅಂತಂದ್ರೆ ನೋಡಿ, ನಾವು ಅಮೆರಿಕ ಜೊತೆಗೂ ಸಹ $86 ಬಿಲಿಯನ್ ನಾವು ಟ್ರೇಡ್ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ನಾವು ಇರಾನ್ನಿಂದಲೂ ತರಿಸ್ಕೊತಾ ಇದೀವಿ, ರಷ್ಯಾದಿಂದಲೂ ನಾವು ನಮ್ದು ಟ್ರಾನ್ಸಾಕ್ಷನ್ ನಡೀತಾ ಇದೆ, ಸೌದಿ ಅರೇಬಿಯಾದಿಂದ ನಡೀತಾ ಇದೆ, ಎಲ್ಲಾ ಕಡೆಯಿಂದಲೂ ನಡೀತಾ ಇದೆ. ನಾವು ಅನ್ನೆಸೆಸರಿ ನಾವು ಈ ರಾಜತಾಂತ್ರಿಕ ವ್ಯವಸ್ಥೆನಲ್ಲಿ ಭಾರತಕ್ಕೆ ಆರ್ಥಿಕತೆ ಹೊಡೆತ ಹಾಕತ್ತರ ನಾವು ಯಾವುದೇ ರೀತಿ ಟ್ರಂಪ್ ಟ್ಯಾರಿಫ್ ನೀತಿಗಳಿಗೆ ಈಗ ಓಪನ್ ಆಗಿ ಮೂರು ಕೇಳಿಬಿಡ್ತೀನಿ ಸರ್. ಟ್ರಂಪ್ ಟ್ಯಾರಿಫ್ ನೀತಿಗಳಿಗೆ ಸಂಬಂಧಪಟ್ಟಂತೆ ಭಾರತಕ್ಕೂ ಅಮೆರಿಕಕ್ಕೂ ಒಂದು ಕಾರಣ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಭಾರತ ಅಮೆರಿಕಕ್ಕೆ ಕಡಿಮೆ ತೆರಿಗೆ ಪಾವತಿ ಮಾಡ್ತಾ ಇತ್ತು, ಅಮೆರಿಕ ಭಾರತಕ್ಕೆ ಜಾಸ್ತಿ ತೆರಿಗೆ ಪಾವತಿ ಮಾಡ್ತಾ ಇತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಬಿಫೋರ್ ಮೋದಿಸ್ ರೆಜೀಮ್ ಇಟ್ ವಾಸ್ 2% ಟ್ಯಾಕ್ಸ್ ಆನ್ ಇಂಡಿಯನ್ ಗುಡ್ಸ್. ಇಟ್ ವಾಸ್ 2%. ಈಗ 2018-19 ಅಂತ ನಾವು ಮಾತಾಡ್ತೀವಲ್ವಾ, ಆಗ ಹೂಸ್ ಹ್ಯಾಂಡ್ ಇರ್ ಅಪರ್ ಹ್ಯಾಂಡ್ ಇರ್ ಅಂತ, ಹೂ ಇಸ್ ಇನ್ ದ ಅಪರ್ ಹ್ಯಾಂಡ್ ಪೊಸಿಷನ್ ಅಂತ ಹೇಳಿ ಸರ್. ನೋಡಿ, ಇವತ್ತು 2% ಅಲ್ಲಿ 20% ಅಲ್ಲಿ 18% ಅಲ್ಲಿ 50% ಇದ್ದಂತಹ ಟ್ಯಾಕ್ಸ್ ಅನ್ನ 18% ತೆಗೆದುಕೊಂಡ್ಬಂದು ನಿಲ್ಲಿಸಿದ್ದಾರೆ. ಈಗ ಮುಂಚೆ ಕಮ್ಮಿ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. 2% ಐ ಆಮ್ ಟಾಕಿಂಗ್ ಸರ್. ನೋ ಚೆಕ್ ಮಾಡ್ಬಿಟ್ಟು ಹೇಳಿ ಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಗೆ. ಇನ್ನು 10 ನಿಮಿಷ ಟೈಮ್ ಕೊಡಿ, ನಾನು ಹೇಳ್ತೀನಿ ಎಷ್ಟಿತ್ತು ಮೊದಲು UPA ಸರ್ಕಾರದಲ್ಲಿ ಎಷ್ಟಿತ್ತು ಟ್ಯಾಕ್ಸ್ ಅಂತ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಇವತ್ತು ನಾವು ಅಮೆರಿಕಕ್ಕೆ ಅಥವಾ ಬೇರೆ ದೇಶಗಳಿಗೆ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ ಸರ್. ಇವತ್ತೊಂದು ಕಾರ್ಯಕ್ರಮ ನಡೀತು ಸರ್, ಐ ಥಿಂಕ್ 2 days ಬ್ಯಾಕ್. ಆ ಕಾರ್ಯಕ್ರಮದಲ್ಲಿ ಅಮೆರಿಕದ ಒಬ್ಬ ಅಧಿಕಾರಿ ಹೇಳ್ತಾನೆ, ಚೀನಾವನ್ನ ನಾವು ಬೆಳೆಸ್ಕೊಂಡ್ ಬಂದಿದ್ದಕ್ಕೆ ಚೀನಾ ಬಲಿಷ್ಠ ರಾಷ್ಟ್ರ ಆಗ್ತಾ ಇದೆ, ಬಲಿಷ್ಠ ರಾಷ್ಟ್ರ ಆಗ್ಬಿಟ್ಟಿದೆ, ಅದೇ ರೀತಿ ನಾವು ಭಾರತವನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಒಂದು ವೇದಿಕೆಯಲ್ಲಿ ಹೇಳ್ತಾನೆ. ಆ ವೇದಿಕೆಯಲ್ಲಿ ಜೈಶಂಕರ್ ಅವರವರು ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತದ ಒಂದು ರಾಜತಾಂತ್ರಿಕತೆ ಆಗಿರ್ಬೋದು ಅಥವಾ ಈ ಭಾರತದ ಒಂದು ಸಾರ್ವಭೌಮತ್ವದ ವಿಚಾರವಾಗಿ ಯಾರೂ ತಲೆ ಹಾಕ್ಬೇಡಿ ಅಂತೇಳಿ ಆ ವೇದಿಕೆಯಲ್ಲಿ ಉತ್ತರ ಕೊಡ್ತಾರೆ. ಆ ತಾಕತ್ತು ಬಂದಿರತಕ್ಕಂಥದ್ದು ಈ ಸರ್ಕಾರದಲ್ಲಿ ಸರ್. ಒಂದು ಕಾಲ ಇತ್ತು ಸರ್, ಪಿ ಚಿದಂಬರಂ ಹೇಳಿದ್ರು ಸರ್ 2007ನೇ ಇಸ್ವಿನಲ್ಲಿ ಇದೇ ಅಜ್ಮಲ್ ಕಸಬ್ ಈ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ವತಃ ಪಾಕಿಸ್ತಾನದನು ಅಂತ ಒಪ್ಕೊಂಡಿದ್ರು ಸಹ ನಮ್ಮ ಸೇನೆ ಸರ್ವಸನ್ನದ್ಧವಾಗಿತ್ತು. ಸ್ವತಃ ಮನಮೋಹನ್ ಸಿಂಗ್ ಅವರು ರೆಡಿ ಇದ್ರು. ಅವತ್ತು ಅಮೆರಿಕದ ಪ್ರೆಷರ್ ಒಳಗಾದೋ, ಅದಕ್ಕೋಸ್ಕರ ನಾವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅಂತ ನಾವಲ್ಲ ಸರ್ ಹೇಳಿದ್ದು. ಪಿ ಚಿದಂಬರಂ ಸ್ವಂತವಾಗಿ ಒಪ್ಕೊಂಡಿರ್ತಕ್ಕಂಥ ಮಾತಿದು ಸರ್. ಅದ್ರ ಜೊತೆಗೆ ನೀವು ಒಂದ್ ನಿಮಿಷ ಆಮೇಲೆ ಉತ್ತರ ಕೊಡಿ. ನೀವು ಪಾರ್ಥೇನಿಯಂ ಗಿಡ ನೋಡಿದ್ದೀರಿ ಸರ್. ಪಾರ್ಥೇನಿಯಂ ಗಿಡ ಭಾರತ ದೇಶಕ್ಕೆ ಯಾವ ರೀತಿ ಬಂತು ಅಂತಕ್ಕಂಥದ್ದು ನಿಮ್ಗೆ ಎಲ್ಲರೂ ಗೊತ್ತಿದೆ ಸರ್. ಸೊ ಈ ಭಾರತದ ಪರಿಸ್ಥಿತಿ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆಯೋ. ಸೊ ನಮ್ಮ ಭಾರತ ದಿನೇ ದಿನೇ ಡೆವಲಪ್ ಆಗ್ತಾ ಇದೆ. ಅಮೆರಿಕ ಯಾವತ್ತೂ ನಮಗೆ ಸ್ನೇಹಿತರ ಹತ್ರ ಆ ರಾಷ್ಟ್ರ ಆಗ್ಲಿಲ್ಲ, ಅದರಿಂದ ನಮಗೆ ಆರ್ಥಿಕವಾಗಿ ಲಾಭ ಆಗ್ಬೋದು. ಆದ್ರೆ ಅಮೆರಿಕ ನೀವು 1998 ಯುದ್ಧದಲ್ಲಿ ತೆಗೆದುಕೊಳ್ಳಿ, ಕಾರ್ಗಿಲ್ ಯುದ್ಧದಲ್ಲಿ ತೆಗೆದುಕೊಳ್ಳಿ, ಅಥವಾ 1972ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ತಗೊಳ್ಳಿ, ಪಾಕಿಸ್ತಾನದ ಪರ ನಿಂತ್ಕೊಳ್ಳುತ್ತೆ. ನಮ್ಮ ಪರ ಪ್ರತಿಯೊಂದು ಯುದ್ಧದಲ್ಲೂ ಸರ್ ನೀವು 62ರ ಯುದ್ಧ ತೆಗೆದುಕೊಳ್ಳಿ, 65ರ ಯುದ್ಧ ತೆಗೆದುಕೊಳ್ಳಿ, 71ರ ಯುದ್ಧ ತೆಗೆದುಕೊಳ್ಳಿ, 99ರ ಯುದ್ಧ ತೆಗೆದುಕೊಳ್ಳಿ, ಇದುವರೆಗೂ ಆಪರೇಷನ್ ಸಿಂಧೂರ್ ಅಂತ ತೆಗೆದುಕೊಳ್ಳಿ, ಇಸ್ರೇಲ್ ನಮ್ಮ ಪರವಾಗಿ ನಿಂತ್ಕೊಂಡಿದೆ. ವಿತೌಟ್ ಕಂಡೀಷನ್ ನಮಗೆ ಉಚಿತವಾಗಿ ಸರಬರಾಜು ಮಾಡಿದೆ ಪ್ರತಿಯೊಂದು ಯುದ್ಧದಲ್ಲೂ. 1962ರ ಯುದ್ಧದಲ್ಲಿ ನಮಗೆ ಹೈ ಗ್ರೇಡೆಡ್ ಬಾಂಬ್ಸ್ ಗಳನ್ನ ಕೊಡುತ್ತೆ ಉಚಿತವಾಗಿ. ಅವತ್ತು ಜವಾಹರ್ಲಾಲ್ ನೆಹರು ಕೇಳ್ಕೊಂಡ್ರು ಅಂತ ಹೇಳಿ. ಸೊ ಈ ರೀತಿ ಇಸ್ರೇಲ್ ನಮ್ಮ ಮಿತ್ರ ರಾಷ್ಟ್ರವಾಗಿ ಬಂದಿದೆ. ಈಗ ಹೇಳ್ತಾರಲ್ಲ, ಏನು ಇಸ್ರೇಲ್ ಪರ ನಿಂತ್ಕೊಂಡ್ಬಿಡ್ತೀರಿ, ಇಸ್ರೇಲ್ ಏನು ನಿಮಗೆ ಇಸ್ರೇಲ್ ಪರ ನಿಂತ್ಕೋತೀರಾ, ಯಾಕೆ ಇರಾನ್ ಪರ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ ಸರ್. ನಾವು ಯಾವತ್ತೂ ನಮಗೆ ಯಾರು ಸಹಾಯ ಮಾಡಿದಾರೋ ಅವ್ರ ಪರವಾಗಿ ನಿಂತ್ಕೊಬೇಕಾಗಿರೋದು ನಮ್ಮ ಧರ್ಮ ಸರ್. ಏನ್ ಗೊತ್ತಾ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ಇದೇ ನರೇಂದ್ರ ಮೋದಿ ಅವರು ನನಗೆ ಖಮೇನಿ ಒಳ್ಳೆ ಫ್ರೆಂಡು, ನನಗೆ ಇರಾನ್ ಒಳ್ಳೆ ಫ್ರೆಂಡು, ಚಬಹಾರ್ ನಮಗೆ ಕೊಟ್ರು. ಹೌದು ಸರ್. ಸರ್ ಈಗ ಡೊನಾಲ್ಡ್ ಟ್ರಂಪ್ನೂ ಫ್ರೆಂಡ್ ಅನ್ನೋದು, ಖಮೇನಿನೂ ಫ್ರೆಂಡ್ ಅನ್ನೋದು, ನೆತನ್ಯಾಹುನೂ ಫ್ರೆಂಡ್ ಅನ್ನೋದು ಸರ್. ಕೇಳಿಸ್ಕೊಳ್ಳಲ್ಲ ನೀವು, ಇದನ್ನೇ ರಾಜತಾಂತ್ರಿಕ ಪೂರ್ತಿ ಕೇಳಿಸ್ಕೊಳ್ರಿ. ನಮ್ಗೆ ಇಲ್ಲಿ ಅವ್ರ ಫ್ರೆಂಡ್ ಇದಾರ ದುಶ್ಮನ್ ಇದಾರ ನಮ್ಗೆ ವಿಷಯ ಅಲ್ಲ. ನೀವು ಫ್ರೆಂಡ್ ಅಂತ ಇದ್ರೆ ಫ್ರೆಂಡ್ ಅಂತ ಹೇಳಿ. ನಮಗೆ ಇಸ್ರೇಲ್ ಸಪೋರ್ಟ್ ಮಾಡಿದರೆ ಫ್ರೆಂಡ್, ರಷ್ಯಾ ಸಪೋರ್ಟ್ ಮಾಡಿದರೆ ಫ್ರೆಂಡ್,
ಅಮೆರಿಕ ಸಪೋರ್ಟ್ ಮಾಡಿದರೆ ಫ್ರೆಂಡು.